ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋರ್ಟ್ ಅರ್ಪಿಸುವ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. 2019ರ ಲೋಕಸಭಾ ಚುನಾವಣೆಯಲ್ಲಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿಯ ಸೋಲಾಗುತ್ತೆ. ಇದಾದ 2 ವರ್ಷಗಳ ನಂತರ ರಾಹುಲ್ ಗಾಂಧಿ ದಕ್ಷಿಣ ಭಾರತಕ್ಕೆ ಹೋಗ್ತಾರೆ. ದಕ್ಷಿಣ ಭಾರತದ ಕೇರಳದಲ್ಲಿ ಒಂದು ಸಾರ್ವಜನಿಕ ಸಭೆ ಇರುತ್ತೆ. ಅಲ್ಲಿ ಅಟೆಂಡ್ ಆಗ್ತಾರೆ. ಅದರಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ 2019ರ ಸೋಲಿನ ಬಗ್ಗೆ ಬಹಳ ನೋವನ್ನ ವ್ಯಕ್ತಪಡಿಸುತ್ತಾರೆ. ಮತ್ತೆ ಅದಕ್ಕೆ ಕಾರಣವನ್ನ ಹೇಳ್ತಾರೆ. ಅಲ್ಲಿ ಅಮೇಥಿಯ ಜನರೇ ನನ್ನ ಸೋಲಿಗೆ ಹೊಣೆ ಅಂತ ಹೇಳೋದನ್ನ ಬಿಟ್ಟು ನನ್ನ ಸೋಲಿಗೆ ಕಾರ್ಯಕರ್ತರು ಕೂಡ ಕಾರಣ ಅಂದ್ರು. ಜೊತೆಗೆ ಆ ಜನರ ರಾಜಕೀಯ ನಾಲೆಜ್ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ರಾಹುಲ್ ಗಾಂಧಿ ಹೇಳ್ತಾರೆ, ಉತ್ತರ ಭಾರತದವರಿಗೆ ಕಂಪೇರ್ ಮಾಡಿದ್ರೆ ದಕ್ಷಿಣ ಭಾರತದ ಜನರಿಗೆ ರಾಜಕೀಯ ತಿಳುವಳಿಕೆ ಚೆನ್ನಾಗಿದೆ ಅಂತ. ರಾಹುಲ್ ಗಾಂಧಿ ಕೇವಲ ತನ್ನನ್ನ ಸೋಲಿಸಿದ್ರು ಅನ್ನುವ ಕಾರಣಕ್ಕೆ ಇಡೀ ಉತ್ತರ ಭಾರತೀಯರಿಗೆ ರಾಜಕೀಯ ತಿಳುವಳಿಕೆ ಕಡಿಮೆ ಅಂತ ಹೇಳಿದ್ರು. ರಾಹುಲ್ ಗಾಂಧಿಗೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ 2024ರ ಲೋಕಸಭಾ ಚುನಾವಣೆಯಲ್ಲಿ ವಯನಾಡನ್ನ ಬಿಟ್ಟು ವಾಪಸ್ ರಾಯ್ಬರೇಲಿಗೆ ಬರ್ಬೇಕು ಅಂತ. ಅವರ ತಾಯಿ ಸೋನಿಯಾ ಗಾಂಧಿ ಅವರು ಸೀಟನ್ನ ಬಿಟ್ಕೊಟ್ರು. ಮಗನನ್ನ ಅಲ್ಲಿಂದ ಸ್ಪರ್ಧಿಸಲು ಕಳಿಸಿದ್ರು. ರಾಹುಲ್ ಗಾಂಧಿ ಮತ್ತೊಮ್ಮೆ ಉತ್ತರ ಭಾರತದ ರಾಜಕೀಯದಲ್ಲಿ ಸಕ್ರಿಯರಾದ್ರು. ಮೊದಲೆಲ್ಲ ಪ್ರಿಯಾಂಕಾ ಗಾಂಧಿ ಯುಪಿಯಲ್ಲಿ ಸಕ್ರಿಯರಾಗಿದ್ರು. ಆದ್ರೆ ಇವಾಗ ಯುಪಿಯಲ್ಲಿ ಅವರು ಕಾಣಿಸಿಕೊಳ್ತಾ ಇಲ್ಲ. ಒಂದ್ ರೀತಿಯಲ್ಲಿ ಯುಪಿಯಲ್ಲಿ ಬ್ಯಾನ್ ಆಗಿರುವ ಹಾಗೆ. ಇಲ್ಲಿ ತಾಯಿ ಮಕ್ಕಳ ನಡುವೆ ಒಪ್ಪಂದ ನಡೆದಂಗಿದೆ. ಮಗನಿಗೆ ಉತ್ತರ ಭಾರತದ ಅಧಿಕಾರವನ್ನ ಕೊಟ್ಟು ಮಗಳಿಗೆ ದಕ್ಷಿಣ ಭಾರತ ಕೊಟ್ಟಿದ್ದಾರೆ. ಈಗ ರಾಹುಲ್ ಗಾಂಧಿ ಕೊಲಂಬಿಯಾದಿಂದ ವಾಪಸ್ ಬಂದ ಮೇಲೆ ತಮ್ಮ ಲೋಕಸಭಾ ಕ್ಷೇತ್ರ ರಾಯ್ಬರೇಲಿಗೆ ಬರ್ತಾರೆ. ರಾಯ್ಬರೇಲಿಯಲ್ಲಿ ಒಂದು ಗೋಡೆಯ ಮೇಲೆ ಪೋಸ್ಟರ್ ಅನ್ನ ಅಂಟಿಸಲಾಗಿತ್ತು. ರಾಹುಲ್ ಗಾಂಧಿ ಅವರೇ ಸ್ವಲ್ಪನಾದ್ರೂ ನಾಚಿಕೆ ಪಡಿ, ಸಾವಿನ ಮೇಲೆ ರಾಜಕೀಯ ಮಾಡಬೇಡಿ, ವಾಪಸ್ ಹೊರಟು ಹೋಗಿ ಅಂತ. ಈ ಪೋಸ್ಟರ್ಗೆ ಕಾರಣ ಹರಿಓಂ ವಾಲ್ಮೀಕಿಯ ಹತ್ಯೆ ಹಾಗೂ ಆ ಹತ್ಯೆ ಇಟ್ಕೊಂಡು ಕಾಂಗ್ರೆಸ್ ಮಾಡ್ತಾ ಇರುವ ರಾಜಕೀಯ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಹರಿಓಂ ವಾಲ್ಮೀಕಿ ಒಬ್ಬ ದಲಿತ. ಅಕ್ಟೋಬರ್ 2ಕ್ಕೆ ಒಂದಷ್ಟು ಜನರಿಂದ ಹಲ್ಲೆಗೊಳಗಾಗಿ ಹತ್ಯೆ ಆಗಿತ್ತು. ಈತನನ್ನ ಕಳ್ಳ ಅನ್ನುವ ಅನುಮಾನದಿಂದ ಹಲ್ಲೆ ಮಾಡಿ ಸಾಯಿಸಿದ್ರು. ಈ ಹಲ್ಲೆ ಮಾಡುವ ಟೈಮಲ್ಲಿ ಹರಿಓಂ ವಾಲ್ಮೀಕಿ ಕೊನೆಯದಾಗಿ ಮಾತಾಡಿದ್ದು ರಾಹುಲ್ ಗಾಂಧಿ ಅವ್ರ ಜೊತೆ ಅಂತೆ. ರಾಹುಲ್ ಗಾಂಧಿ ಅವರೇ ನನ್ನನ್ನ ಕಾಪಾಡಿ ಅಂತ ಹೇಳಿದ್ರಂತೆ. ಆದ್ರೆ ಆಮೇಲೂ ರಾಹುಲ್ ಗಾಂಧಿ ಯುಪಿಗೆ ಬರಲೇ ಇಲ್ಲ. ಯುಪಿಗೆ ಇರ್ಲಿ, ಭಾರತಕ್ಕೂ ಬಂದಿರ್ಲಿಲ್ಲ. ವಿದೇಶದಲ್ಲಿ ಕೂತ್ಕೊಂಡು ಕೊಲಂಬಿಯಾದಲ್ಲಿ ಆರಾಮಾಗಿ ಮಜಾ ಮಾಡ್ತಾ ಇದ್ರು. ಟಿವಿಎಸ್ ಮತ್ತು ಬಜಾಜ್ ನ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ರು ಅಲ್ಲಿ ಕೂತ್ಕೊಂಡು. ಇದು ರಾಹುಲ್ ಗಾಂಧಿ ಅವರ ನಿಜವಾದ ಮುಖ. ಅವರು ಅಲ್ಲಿ ಹಾಲಿಡೇ ಎಂಜಾಯ್ ಮಾಡ್ತಾ ಇದ್ರು. ಅದೆಲ್ಲ ಮುಗಿದ ಮೇಲೆ ಇವರಿಗೆ ದಲಿತರು, ಆದಿವಾಸಿಗಳು, OBCಗಳು, ಹಿಂದುಳಿದ ವರ್ಗಗಳು ನೆನಪಾಗಿತ್ತು. ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಬಂದಾಗ ಅವರು ನಿರ್ಧಾರ ಮಾಡ್ತಾರೆ, ಭಾರತದಲ್ಲಿ ಏನೇನು ಮಾಡಬೇಕು ಅನ್ನುವ ಪ್ಲಾನಿಂಗ್ ನಡೆಯುತ್ತೆ. ಮೊದಲು ಹರಿಯಾಣಕ್ಕೆ ಹೋಗ್ಬೇಕು, ನಂತರ ಹರಿಓಂ ವಾಲ್ಮೀಕಿ ಅವರ ಮನೆಗೆ ಹೋಗ್ಬೇಕು ಹಾಗೂ ಚಿಂದುವಾಡಕ್ಕೆ ಹೋಗ್ಬೇಕು ಅನ್ನುವ ಸಲಹೆಗಾರ ಕೊಡ್ತಾರೆ. ಆಗ ರಾಹುಲ್ ಗಾಂಧಿ ಕೇಳಿದ್ರು ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅಂತ. ಕಾಂಗ್ರೆಸ್ನವರು ಹೇಳ್ತಾರೆ, ಅದಕ್ಕೆ ಅಲ್ಲಿ ನೀವು ರಾಜಕೀಯ ಮಾಡ್ಬೇಕು ಅಷ್ಟೇ ಅಂತ. ಅದಕ್ಕೆ ಬೇರೆ ಎಲ್ಲ ತಯಾರಿಗಳು ಆಗಿದೆ ಅಂತ. ನೋಡಿ, ಈ ಹರಿಓಂ ವಾಲ್ಮೀಕಿಯ ಹತ್ಯೆಯ 21 ಆರೋಪಿಗಳ ಮೇಲೆ ಗ್ಯಾಂಗ್ಸ್ಟರ್ ಆಕ್ಟ್ ನ ಅಡಿಯಲ್ಲಿ NSA ಹಾಕಿ ಅರೆಸ್ಟ್ ಮಾಡಿದ್ದಾರೆ. 15 ಜನರು ಜೈಲ್ ಪಾಲಾಗಿದ್ದಾರೆ. ಈಗ ಎಲ್ಲಾ ಕೆಲಸ ಆಗಿದೆ. ಯೋಗಿ ಆದಿತ್ಯನಾಥ್ ಅವರು ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ಕೂಡ ನೀಡಿ ಆಯ್ತು. ಆ ಕುಟುಂಬದ ಸುರಕ್ಷತೆಯ ಹೊಣೆಯನ್ನ ತೆಗೆದುಕೊಂಡಾಯ್ತು. ಇಷ್ಟೆಲ್ಲ ಆದ್ಮೇಲೆ ರಾಹುಲ್ ಗಾಂಧಿ ನಿದ್ದೆಯಿಂದ ಎದ್ದು ರಾಯ್ಬರೇಲಿಗೆ ಬರ್ತಾರೆ. ನಿಜವಾಗ್ಲೂ ನಾಚಿಕೆ ಆಗ್ಬೇಕು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಆ ಸಂತ್ರಸ್ತ ಕುಟುಂಬದ ನೋವನ್ನ ತಮ್ಮ ರಾಜಕೀಯಕ್ಕಾಗಿ ಬಳಸ್ತಾ ಇದ್ದಾರಲ್ಲ ಅದಕ್ಕೆ. ಆದ್ರೆ ರಾಹುಲ್ ಗಾಂಧಿ ಬರೋದನ್ನ ಹರಿಓಂ ವಾಲ್ಮೀಕಿಯ ಕುಟುಂಬ ನಿರಾಕರಿಸ್ಬಿಡುತ್ತೆ. ನಮ್ಗೆ ನ್ಯಾಯವನ್ನ ಸರ್ಕಾರ ಕೊಡ್ತಾ ಇದೆ. ಯೋಗಿ ಆದಿತ್ಯನಾಥ್ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಇದೆ ಅಂತ ಹರಿಓಂ ವಾಲ್ಮೀಕಿ ಅವರ ಪತ್ನಿ ಹೇಳ್ತಾರೆ.
ದಲಿತರಿಗೋಸ್ಕರ ಯಾರಾದ್ರೂ ಒಳ್ಳೆದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಯೋಗೀಜಿ ಅಂತ ಕೂಡ ಹೇಳ್ತಾರೆ. ಆದ್ರೂ ಕೂಡ ರಾಹುಲ್ ಗಾಂಧಿ ಅವರು ಸುಮ್ಮನೆ ಆಗಿರ್ಲಿಲ್ಲ. ಹರಿಯೋಂ ವಾಲ್ಮೀಕಿ ಅವರ ಮನೆಗೆ ಹೋಗ್ತಾರೆ. ಅವರ ತಾಯಿಯನ್ನ ಕುರ್ಚಿ ಮೇಲೆ ಕೂರಿಸ್ತಾರೆ. ಮೊದಲು ಅವರ ಜೊತೆ ಫೋಟೋ ತೆಗೆಸ್ಕೊಳ್ತಾರೆ. ನಂತರ ಹರಿಯೋಂ ವಾಲ್ಮೀಕಿ ಅವರ ತಂದೆಯನ್ನ ಕುರ್ಚಿಯಲ್ಲಿ ಕೂರಿಸಿ ಅವರ ಜೊತೆ ಕೂಡ ಫೋಟೋ ತೆಗೆಸ್ಕೊಳ್ತಾರೆ. ಅಂದ್ರೆ ಸಾವಿನ ಮನೆಯಲ್ಲಿ ಇವರದು ಫೋಟೋ ಸೆಷನ್ ಎಲ್ಲ ರಾಜಕೀಯಕ್ಕಾಗಿ. ಅಷ್ಟಕ್ಕೆ ಸುಮ್ಮನೆ ಆಗಿರ್ಲಿಲ್ಲ, ಫೋಟೋನ ತೆಗೆಸ್ಕೊಳ್ತಾರೆ. ಆ ಕುಟುಂಬದವರ ಕಡೆಯಿಂದ ಒಂದು ಹೇಳಿಕೆಯನ್ನ ಕೂಡ ಕೊಡಿಸ್ತಾರೆ. ರಾಹುಲ್ ಗಾಂಧಿ ಬಡವರ ಬಂಧು, ಬಡವರ ರಕ್ಷಕ ಅಂತ. ಎಂತ ವಿಚಿತ್ರ ನೋಡಿ, ವಿದೇಶಿ ಪ್ರವಾಸವನ್ನೆಲ್ಲ ಮುಗಿಸ್ಕೊಂಡು ಕೊನೆಗೆ ಫೋಟೋಕ್ಕಾಗಿ ಅವರ ಮನೆಗೆ ಹೋದ ರಾಹುಲ್ ಗಾಂಧಿ ಬಡವರ ಬಂಧು ಆಗ್ತಾರೆ, ಬಡವರ ರಕ್ಷಕ ಆಗ್ತಾರೆ. ಅಷ್ಟಕ್ಕೂ ಅಂಥದ್ದೇನು ಮಾಡ್ಬಿಟ್ರು ರಾಹುಲ್ ಗಾಂಧಿ ಅವರು ಬಡವರಿಗಾಗಿ. ರಾಹುಲ್ ಗಾಂಧಿ ಅವರ ಅಜ್ಜಿ, ಅವರ ತಂದೆ, ಅವರ ತಾಯಿ 60 ವರ್ಷದವರೆಗೆ ಈ ದೇಶದಲ್ಲಿ ಅಧಿಕಾರದಲ್ಲಿದ್ರು. ಆದ್ರೆ ಅವರಿಂದ ದಲಿತರಿಗೂ ಒಳ್ಳೇದಾಗಿಲ್ಲ, ಬಡವರಿಗೂ ಒಳ್ಳೇದಾಗಿಲ್ಲ. ಈಗ ರಾಹುಲ್ ಗಾಂಧಿ ಮಾತ್ರ ಬಡವರ ರಕ್ಷಕ ಆಗ್ಬಿಡ್ತಾರೆ. ಅಲ್ಲಿಗೆ ಹೋದ ನಂತರ ರಾಹುಲ್ ಗಾಂಧಿ ಹೇಳ್ತಾರೆ, ಇವರು ನ್ಯಾಯದ ಬೇಡಿಕೆ ಇಟ್ಟಿದ್ದಾರೆ, ಆದ್ರೆ ಪೊಲೀಸರು ಇವರನ್ನ ಬೆದರಿಸ್ತಾ ಇದ್ದಾರೆ, ಇವರನ್ನ ಮನೆಯಿಂದ ಹೊರಗಡೆ ಹೋಗೋಕ್ಕೂ ಬಿಡ್ತಾ ಇಲ್ಲ ಅಂತ ಆರೋಪ ಮಾಡ್ತಾರೆ. ಆದ್ರೆ ಇದೇ 3 ದಿನಗಳ ಮುಂಚೆ ಹರಿಯೋಂ ವಾಲ್ಮೀಕಿ ಅವರ ಪತ್ನಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಭೇಟಿ ಮಾಡೋಕೆ ಹೋಗಿದ್ರು. ಅಲ್ಲಿ ಯೋಗಿಜಿಯಿಂದ ಪರಿಹಾರ ಕೂಡ ಪಡೆದುಕೊಂಡ್ರು. ಇದನ್ನ ನೋಡಿದ್ಮೇಲೆ ಅರ್ಥ ಮಾಡ್ಕೊಳ್ಬೇಕು ಜನ, ಯಾರು ನಿಜವಾಗಿ ಬಡವರಿಗೆ ಕೆಲಸ ಮಾಡ್ತಾ ಇರೋದು, ನಿಜವಾಗಿ ದಲಿತರಿಗೆ ದುಡಿತಾ ಇರೋದು ಅಂತ. ದಶಕಗಳಿಂದ ಒಬ್ಬ ನಾಯಕ ನಾನು ದಲಿತರ ನಾಯಕ ಅಂತ ಹೇಳಿ ಇಡೀ ಜಿಲ್ಲೆಯನ್ನ ಆಳಿದ್ರು. ಕಾಂಗ್ರೆಸ್ನಲ್ಲಿ ಎಲ್ಲಾ ಸ್ಥಾನಗಳನ್ನ ಕೂಡ ಪಡೆದುಕೊಂಡ್ರು. ಕೋಟಿ ಕೋಟಿ ಹಣವನ್ನ ಮಾಡ್ಕೊಂಡ್ರು. ಮಗನನ್ನು ಸಚಿವ ಮಾಡಿದ್ರು. ಆದ್ರೆ ನಿಜವಾಗಿ ಹಿಂದುಳಿದ ದಲಿತರಿಗೆ ಮತ್ತು ಕ್ಷೇತ್ರಕ್ಕೆ ಮಾಡಿದ್ದು ಏನೂ ಇಲ್ಲ. ಜನ ಇದನ್ನ ಯೋಚನೆ ಮಾಡ್ಬೇಕು. ಕೇವಲ ನಿಮ್ಮ ಹೆಸರಿನಿಂದ ಅವರು ರಾಜಕೀಯ ಲಾಭವನ್ನ ಮಾಡ್ಕೊಳ್ತಿದ್ದಾರೆ ಅಷ್ಟೇ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.